ಒಂದ್ ಕಾಲದಲ್ಲಿ ಐಫೋನ್ಸ್ ನ ರಿಚ್ ಪೀಪಲ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ರು. ಈಗ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮ್ಯಾಕ್ಸಿಮಮ್ ನಾವ್ ಯಾರ ಹತ್ರ ನೋಡಿದ್ರು ಐಫೋನ್ಸ್ ನೋಡ್ತಾ ಇರ್ತೀವಿ. ಒಂದ್ ಟೈಮ್ ಅಲ್ಲಿ ಐಫೋನ್ ನ ಓನ್ಲಿ ಸ್ಟೇಟಸ್ ಸಿಂಬಲ್ ತರ ನೋಡ್ತಾ ಇದ್ವಿ, ಆದ್ರೆ ಈಗ ಅದು ಕಾಮನ್ ಆಗಿದೆ. ನೀವೇನಾದ್ರೂ ಐಫೋನ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಥಿಂಗ್, ಐಫೋನ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ ಅಂತ ಕೆಲವೊಂದು ವಿಷಯಗಳು ಹೇಳ್ತೀನಿ. ಈ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇರುತ್ತೆ. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಐಫೋನ್ ತಗೊಳ್ಳೋ ಬೇಡವಾ ಅಂತ. ನೀವೇನಾದ್ರೂ ಆಂಡ್ರಾಯ್ಡ್ ಇಂದ ಐಫೋನ್ ಗೆ ಸ್ವಿಚ್ ಆಗ್ತಾ ಇದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಅವೇನಂತ ಈ ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ ಫಸ್ಟ್ ಥಿಂಗ್ ನೋಡೋದಾದ್ರೆ, ಮೇಜರ್ ಆಗಿ ನೀವೇನಾದ್ರೂ APKs ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಐಫೋನ್ ಸೂಟ್ ಆಗಲ್ಲ. ಯಾಕಂದ್ರೆ ತುಂಬಾ ಜನ ಎಡಿಟಿಂಗ್ ಗೋಸ್ಕರ ಗೂಗಲ್ ಕ್ರೋಮ್ ಅಲ್ಲಿ ಮೋಡ್ APKs ನ ಇನ್ಸ್ಟಾಲ್ ಮಾಡ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಲೈಕ್ ಪಿಕ್ಸಾರ್ಟ್, ಕೈನ್ ಮಾಸ್ಟರ್, ಅಲೈಟ್ ಮೋಷನ್, ಕ್ಯಾಪ್ ಕಟ್, ಈ ತರ ಏನಾದ್ರೂ ನೀವು ಆಪ್ಸ್ ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಐಫೋನ್ ಸೂಟ್ ಆಗಲ್ಲ. ಯಾಕಂದ್ರೆ ಐಫೋನ್ ಅಲ್ಲಿ ಆಪ್ ಸ್ಟೋರ್ ಅಲ್ಲಿ ಕೊಟ್ಟಿರೋ ಆಪ್ಸ್ ನ ಮಾತ್ರ ಯೂಸ್ ಮಾಡಬೇಕು. ನೀವು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಇಂದ ಥರ್ಡ್ ಪಾರ್ಟಿ ಆಪ್ಸ್ ನ ಇನ್ಸ್ಟಾಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸೆಕೆಂಡ್ ಒನ್ ನೋಡೋದಾದ್ರೆ, ಮೂವೀಸ್ ನೋಡೋಕೆ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಇಂದ ಮೂವೀಸ್ ಡೌನ್ಲೋಡ್ ಮಾಡ್ತಾ ಇರ್ತೀರಾ. ಕೆಲವೊಂದು ಟೆಲಿಗ್ರಾಮ್ ಚಾನಲ್ಸ್ ಲಿಂಕ್ ಇಂದ ಮತ್ತೆ ಗೂಗಲ್ ವೆಬ್ಸೈಟ್ಸ್ ಇಂದ ಮೂವೀಸ್ ನ ಡೌನ್ಲೋಡ್ ಮಾಡ್ತಾ ಇರ್ತೀರಾ. ಇದೆಲ್ಲ ನೀವು ಆಂಡ್ರಾಯ್ಡ್ ಮೊಬೈಲ್ಸ್ ಅಲ್ಲಿ ಈಸಿಯಾಗಿ ಮಾಡಬಹುದು, ಆದ್ರೆ ಐಫೋನ್ ಗೆ ಸ್ವಿಚ್ ಆದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಇದು ಯಾವ್ದು ವರ್ಕ್ ಆಗಲ್ಲ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ, ಮಲ್ಟಿ ಟಾಸ್ಕಿಂಗ್. ನೀವೇನಾದ್ರೂ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ಸ್ಪ್ಲಿಟ್ ಸ್ಕ್ರೀನ್ ಆನ್ ಮಾಡ್ಕೊಂಡು ಡ್ಯೂಯಲ್ ಸ್ಕ್ರೀನ್ ನ ನಿಮ್ ಫೋನ್ ಅಲ್ಲಿ ಯೂಸ್ ಮಾಡಬಹುದು. ಲೈಕ್ ಒಂದ್ ಸ್ಕ್ರೀನ್ ಅಲ್ಲಿ ವಾಟ್ಸ್ಆಪ್, ಇನ್ನೊಂದ್ ಸ್ಕ್ರೀನ್ ಅಲ್ಲಿ ಫೇಸ್ಬುಕ್, ನಿಮ್ಮ ಸ್ಕ್ರೀನ್ ನ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಆದ್ರೆ ಐಫೋನ್ ಅಲ್ಲಿ ಆ ಚಾನ್ಸ್ ಇಲ್ಲ. ಬರೋದು ಸಿಂಗಲ್ ಸ್ಕ್ರೀನ್ ಮಾತ್ರ. ಅದರಲ್ಲಿ ನೀವು ಸಿಂಗಲ್ ಟಾಸ್ಕ್ ಮಾತ್ರ ಮಾಡೋಕ್ ಸಾಧ್ಯ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಕಸ್ಟಮೈಸೇಷನ್. ನೀವೇನಾದ್ರೂ ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ರೆ ಥೀಮ್ಸ್ ನ ಚೇಂಜ್ ಮಾಡಬಹುದು, ಐಕಾನ್ಸ್ ನ ಚೇಂಜ್ ಮಾಡಬಹುದು, ಕಂಪ್ಲೀಟ್ UI ನೇ ಚೇಂಜ್ ಮಾಡ್ಬಿಟ್ಟು ಬೇರೆ UI ನ ಇನ್ಸ್ಟಾಲ್ ಮಾಡಿ ಹೊಸ ಎಕ್ಸ್ಪೀರಿಯನ್ಸ್ ನ ಪಡ್ಕೋಬಹುದು. ಲೈಕ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ತುಂಬಾ ಲಾಂಚರ್ ಸಿಗ್ತವೆ. ಕಸ್ಟಮ್ UIs ನ ಇನ್ಸ್ಟಾಲ್ ಮಾಡ್ಬಿಟ್ಟು ನ್ಯೂ ಎಕ್ಸ್ಪೀರಿಯನ್ಸ್ ನ ಪಡ್ಕೋಬಹುದು. ಆದ್ರೆ ಐಫೋನ್ ಅಲ್ಲಿ ಸ್ಟಾಕ್ ಅಲ್ಲಿ ಯಾವ ಐಕಾನ್ಸ್ ಕೊಟ್ಟಿರ್ತಾರೆ ಅದನ್ನೇ ಯೂಸ್ ಮಾಡಬೇಕು. ಲೈಕ್ ನೀವು 10 years ಐಫೋನ್ ಯೂಸ್ ಮಾಡಿದ್ರು ಸೇಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರು ಕೊಟ್ಟಿರೋದನ್ನೇ ಯೂಸ್ ಮಾಡಬೇಕು. ನಿಮ್ಗೆ ಬೇರೆ ತರ ಚೇಂಜ್ ಮಾಡಕ್ ಆಗಲ್ಲ. ಅದೇ ಆಂಡ್ರಾಯ್ಡ್ ಅಲ್ಲಾದ್ರೆ ದಿನಕ್ಕೊಂದು ಹೊಸ UI ನ ಇನ್ಸ್ಟಾಲ್ ಮಾಡ್ಕೊಂಡು ನ್ಯೂ ಎಕ್ಸ್ಪೀರಿಯನ್ಸ್ ನ ಪ್ರತಿದಿನ ಪಡ್ಕೋಬಹುದು. ನೀವೇನಾದ್ರೂ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಕಸ್ಟಮೈಸೇಷನ್ಸ್ ನ ಜಾಸ್ತಿ ಮಾಡ್ತಾ ಇದ್ರೆ ಐಫೋನ್ ಗೆ ದೂರ ಇರಿ. ಇನ್ನು ಐಫೋನ್ ಅಲ್ಲಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ನೋಡೋದಾದ್ರೆ ಇದರ ಮೇಂಟೆನೆನ್ಸ್. ಮಿಸ್ ಆಗಿ ಏನಾದ್ರೂ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೊಡೆದೋದ್ರೆ ಇದರ ಡಿಸ್ಪ್ಲೇ ಹಾಕ್ಸೋ ಕಾಸ್ಟ್ ಅಲ್ಲಿ ಹೊಸ ಆಂಡ್ರಾಯ್ಡ್ ಫೋನ್ ಪರ್ಚೇಸ್ ಮಾಡಬಹುದು. ಐಫೋನ್ ಕಾಂಪೋನೆಂಟ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಇರ್ತವೆ. ಇನ್ನೊಂದು, ಬಾಕ್ಸ್ ಅಲ್ಲಿ ಚಾರ್ಜರ್ ಕೊಡಲ್ಲ, ಅದಕ್ಕೊಂದು 2000 ಎಕ್ಸ್ಟ್ರಾ ಕೊಡಬೇಕು. ಇಫ್ ಇನ್ ಕೇಸ್ ಬಾಕ್ಸ್ ಅಲ್ಲಿ ಬಂದಿರೋ ಕೇಬಲ್ ಏನಾದ್ರೂ ನಾವು ಕಳ್ಕೊಂಡ್ರೆ ಅದಕ್ಕೂ ಕೂಡ 2000 ಎಕ್ಸ್ಟ್ರಾ ಪೇ ಮಾಡಬೇಕು. ತುಂಬಾ ಹೆವಿ ಮೇಂಟೆನೆನ್ಸ್ ಇರುತ್ತೆ. ಇದನ್ನ ಕೂಡ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ತುಂಬಾ ಜನ ಐಫೋನ್ ತಗೊಳ್ಳೋರಲ್ಲಿ EMI ಅಲ್ಲಿ ತಗೊಳ್ಳೋರೆ ಜಾಸ್ತಿ ಜನ. ಒಂದು ಸಾರಿ ಏನಾದ್ರೂ ಐಫೋನ್ ರಿಪೇರಿಗೆ ಬಂದ್ರೆ ರಿಪೇರ್ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ಅದೇ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಾದ್ರೆ ಡಿಸ್ಪ್ಲೇ ಹೋದ್ರೂ ಕೂಡ 5,000 ರಿಂದ 10,000ದಲ್ಲೇ ನೀವು ಡಿಸ್ಪ್ಲೇನ ಚೇಂಜ್ ಮಾಡಿಸಬಹುದು. ಐಫೋನ್ 11 ಇಂದ ಐಫೋನ್ 17 Pro Max ವರೆಗೂ ಡಿಸ್ಪ್ಲೇ ಕಾಸ್ಟ್ ಅಂಡ್ ಬ್ಯಾಟರಿ ಕಾಸ್ಟ್ ಎಷ್ಟೆಷ್ಟಿದೆ ಅಂತ ಒಂದು ಲಿಸ್ಟ್ ಹಾಕಿರ್ತೀನಿ, ನೀವು ಇಲ್ಲಿ ನೋಡಬಹುದು. ಐಫೋನ್ 17 Pro Max ಡಿಸ್ಪ್ಲೇ ಕಾಸ್ಟ್ ಅಲ್ಲಿ ಆಂಡ್ರಾಯ್ಡ್ ಅಲ್ಲಿ ಬೆಸ್ಟ್ ಆಲ್ ರೌಂಡ್ ಫೋನ್ ತಗೋಬಹುದು. ಐಫೋನ್ ಕಂಪೇರ್ ಮಾಡ್ಕೊಂಡ್ರೆ ನೀವು ಆಂಡ್ರಾಯ್ಡ್ ಅಲ್ಲಿ ತುಂಬಾ ರೀಸನಬಲ್ ಪ್ರೈಸ್ ಗೆ ಏನ್ ಬೇಕಾದ್ರೂ ಚೇಂಜ್ ಮಾಡಿಸಬಹುದು. ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ, ಐಫೋನ್ ಅಲ್ಲಿ ಸ್ಟೋರೇಜ್. ಐಫೋನ್ ಅಲ್ಲಿ ಸ್ಟೋರೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಐಫೋನ್ ಅಲ್ಲಿ ಕ್ಯಾಮ್ರಾಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಫೋಟೋಸ್ ನ ವಿಡಿಯೋಸ್ ನ ತುಂಬಾ ತೆಗಿತಾ ಇರ್ತೀವಿ. ನೀವೇನಾದ್ರೂ 128 GB ಫೋನ್ ತಗೊಂಡಿದ್ರೆ ಮ್ಯಾಕ್ಸಿಮಮ್ 1 year ಒಳಗಡೆ ನಿಮ್ ಸ್ಟೋರೇಜ್ ಫುಲ್ ಬರುತ್ತೆ. ಒಂದ್ಸರಿ ಸ್ಟೋರೇಜ್ ಫುಲ್ ಅಂತ ಬಂದ್ರೆ ಐಕ್ಲೌಡ್ ಅಲ್ಲಿ ಸ್ಟೋರೇಜ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಮಂತ್ಲಿ EMI ತರ ಇದನ್ನ ಪೇ ಮಾಡಬೇಕು. ಇಲ್ಲಾಂದ್ರೆ ಫೋಟೋಸ್ ನ ವಿಡಿಯೋಸ್ ನ ಡಿಲೀಟ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಪೆನ್ ಡ್ರೈವ್ಸ್ ನ ಪರ್ಚೇಸ್ ಮಾಡ್ಬಿಟ್ಟು ಸ್ಟೋರೇಜ್ ನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ಆಂಡ್ರಾಯ್ಡ್ ಇಂದ ಐಫೋನ್ ಗೆ ಶಿಫ್ಟ್ ಆಗ್ತಾ ಇದೀರಾ ಅಂತ ಅಂದ್ರೆ ನಾನು ಹೇಳಿರೋ ಇಷ್ಟು ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದ್ ಡಿಸಿಷನ್ ತಗೊಳ್ಳಿ, ಐಫೋನ್ ತಗೊಳ್ಳ ಬೇಡವಾ ಅಂತ. ನೀವೇನಾದ್ರೂ ಎಡಿಟರ್ಸ್ ಆಗಿದ್ದು ಎಡಿಟಿಂಗ್ ಆಪ್ಸ್ ನ ಪರ್ಚೇಸ್ ಮಾಡೋಕಾಗದೆ ಕ್ರ್ಯಾಕ್ಡ್ ವರ್ಷನ್ಸ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ರೆ ನೀವು ಐಫೋನ್ ಗೆ ದೂರ ಇರೋದೇ ಒಳ್ಳೇದು. ನೀವೇನಾದ್ರೂ ಐಫೋನ್ ಅಲ್ಲಿ ಕ್ರ್ಯಾಕ್ಡ್ ವರ್ಷನ್ಸ್ ಎಡಿಟಿಂಗ್ ಆಪ್ ನ ಇನ್ಸ್ಟಾಲ್ ಮಾಡ್ಬೇಕು ಅನ್ಕೊಂಡ್ರೆ ಕ್ಯಾಪ್ ಕಟ್ ಮಾತ್ರ ಬರುತ್ತೆ. ಅದು ಕೂಡ 4K ಬರಲ್ಲ, ಓನ್ಲಿ 1080p ಮಾತ್ರ ಎಕ್ಸ್ಪೋರ್ಟ್ ಮಾಡಬಹುದು. ಹೊಸದಾಗಿ ಏನಾದ್ರೂ ನೀವು ಆಂಡ್ರಾಯ್ಡ್ ಇಂದ ಐಫೋನ್ ಗೆ ಬಂದಿದ್ರೆ ಐಫೋನ್ ನಿಮ್ಗೆ ತುಂಬಾ ಕಾಟ ಕೊಡುತ್ತೆ. ಒನ್ಸ್ ನೀವೇನಾದ್ರೂ ಈ ಎಕೋ ಸಿಸ್ಟಮ್ ಒಳಗೆ ಎಂಟ್ರಿ ಆಗ್ಬಿಟ್ಟು ನೀವೇನಾದ್ರೂ ಇಷ್ಟಪಟ್ರೆ ನೆಕ್ಸ್ಟ್ ನೀವು ಐಫೋನ್ ನ ಬಿಟ್ಟು ಆಂಡ್ರಾಯ್ಡ್ ಗೆ ಹೋಗಕ್ಕೆ ಮನ್ಸೇ ಆಗಲ್ಲ. ತಗೊಳ್ಳೋ ಮುಂಚೆ ನಿಮ್ಗೆ ಒಂದ್ಸರಿ ಸೂಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ತಗೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ತರ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಐಫೋನ್ ತಗೋತೀನಿ ಅಂತ ಹೇಳೋ ನಿಮ್ ಫ್ರೆಂಡ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನಾವು.